ನಮಸ್ಕಾರ ಗೆಳೆಯರೆ. ಮಾನ್ವಿ ಕ್ರಿಯೇಟಿವ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಇಂದು ನಾವು ಮಾತಾಡುವ ಟಾಪಿಕ್ಕು ಆರ್ಥಿಕ ಸಮಾನತೆಯ ಬಗ್ಗೆ ಬಂದಿರುವ ರಿಪೋರ್ಟು. ಇದು ತಾವೆಲ್ಲ ಗಮನಿಸಿರ್ಬೋದು, ಮೀಡಿಯಾಗಳಲ್ಲಿ ಬಂದಿದೆ. ಇದರ ಅರ್ಥವೇನು ಅಂತ ನೋಡೋಣ ನಾವಿಲ್ಲಿ. ಗೆಳೆಯರೇ ಹಾಗೂ ವೀಕ್ಷಕರೇ, ಈಗ ನಮ್ಮ ಸ್ಥಾನ ಇಡೀ ಪ್ರಪಂಚದಲ್ಲಿ 4ನೇ ಸ್ಥಾನ ಬಂದಿದೆ. ಇದು ತಮಗೆಲ್ಲ ನಮಗೆಲ್ಲ ಖುಷಿ ಕೊಡೋ ಸಂಗತಿ. ನಾವು ಅಮೇರಿಕ ಮತ್ತು ಚೈನಾವನ್ನು ಹಿಂದಿಕ್ಕಿದ್ದೇವೆ ಈ ವಿಷಯದಲ್ಲಿ. GDPಯಲ್ಲಿ ಹಿಂದಿಕ್ಕಲಾಗಿಲ್ಲ ಇನ್ನೂ, ಆದರೆ ಆರ್ಥಿಕ ಸಮಾನತೆ ಎಲ್ಲ ಜನರಿಗೆ ತಲುಪಿಸುವಲ್ಲಿ ನಾವು ಅವರಿಗಿಂತ ಮುಂದಿದ್ದೇವೆ ಎಂಬುದರಲ್ಲಿ ಸ್ವತಃ ವರ್ಲ್ಡ್ ಬ್ಯಾಂಕ್ ಸಹ ತನ್ನ ವರದಿಯಲ್ಲಿ ತಿಳಿಸಿದೆ. ಇದು ಏನಪ್ಪ ಸ್ವಲ್ಪ ನೋಡೋಣ ಬನ್ನಿ. ಅದು ಗಿನಿ ಇಂಡೆಕ್ಸ್ ಪ್ರಕಾರ ಅಂತ ಇದೆ. ಆ ಗಿನಿ ಇಂಡೆಕ್ಸ್ ವರದಿಯಲ್ಲಿ ನಮಗಿಂತ ಮೇಲ್ಪಟ್ಟ ಇನ್ನು 3 ದೇಶಗಳು, ಅಂದರೆ ನಮ್ಮ 4ನೇ ಸ್ಥಾನ ಬಂದಿದೆ. ನಮಗಿಂತ 3 ಸ್ಥಾನ ಯಾವ್ಯಾವ ಅಂದರೆ, ಒಂದು ಸ್ಲೋವಾಕ್ ರಿಪಬ್ಲಿಕ್ ಅಂತೇಳಿ 1ನೇ ಸ್ಥಾನ, 2ನೇ ಸ್ಥಾನ ಸ್ಲೋವೇನಿಯಾ ಅಂಥೇಳಿ, 3ನೇ ಸ್ಥಾನ ಬೆಲಾರೂಸು, 4ನೇ ಸ್ಥಾನ ನಮ್ಮದು ಭಾರತ. ಅದಾದ ಮೇಲೆ ಬೇರೆ ಎಲ್ಲ ಸ್ಥಾನಗಳು ಬರ್ತವೆ. ಇದು ಏನಪ್ಪ ಹೆಂಗೆ ಬಂದಿದೆ ನಮ್ಮದು ಈ ರೀತಿ ಅಂತ ಕೇಳಿದ್ರೆ, ಮೊನ್ನೆ ತಾನೇ IMF ಅವ್ರು ಹೇಳಿದರು, ಬಡತನ ರೇಖೆಗಿಂತ ನಮ್ಮದು ಮೇಲ್ಪಟ್ಟೆ ಬಂದಿದೆ ಅಂಥೇಳಿ. 27 ಕೋಟಿ ಜನಸಂಖ್ಯೆ ಬಡತನ ರೇಖೆಗಿಂತ ಮೇಲೆ ಬಂದಿದೆ ಅಂಥೇಳಿ ಖುಷಿಗೊಂಡಿದ್ವಿ ನಾವೆಲ್ಲ. ಈಗ ಅದು 11%, 12% ಇದ್ದದ್ದು ಬಡತನ ರೇಖೆ ಈಗ ಟೋಟಲಾಗಿ 2%, 2.5% ಬಂದಿದೆ ಅತಿ ಕಡುಬಡವರಲ್ಲಿ. ಹೌದಾ? ಈಗ ಅದಾದ ಮೇಲೆ ಈ ರಿಪೋರ್ಟ್ ಬಂದಿದೆ. ಇನ್ನೊಂದು ಖುಷಿಯಾಗಿ ಕೊಡೋ ಸಂಗತಿ ಏನೆಂದರೆ, ಹೇಗೆ ಬಂದಿದೆ ಇದು ರಿಪೋರ್ಟ್ ಅಂತ ಹೇಳಿದ್ರೆ, ಒಂದು ಇದರಲ್ಲಿ ಪಾಯಿಂಟ್ಸ್ಗಳು ಯಾವಂದರೆ, ಒಂದನೇದ್ದು ಜನರಿಗೆ ಜನಧನ್ ಅಕೌಂಟಿನಿಂದ ಡೈರೆಕ್ಟ್ ಸೇವೆ ಸಲ್ಲಿಸಿದೆ ಅಂಥೇಳಿ ಆ ವರದಿಯಲ್ಲಿ ತಿಳಿಸಿದೆ. ಮೊದಲನೇ ಪಾಯಿಂಟು, ಅವರು ಹೇಳಿದ ಪೈಕಿ ಜನ್ಧನ್ ಅಕೌಂಟ್ ಆದಮೇಲೆ ಜನರ ಡೈರೆಕ್ಟಾಗಿ ಕೈಯಲ್ಲಿ ನಗದು ಚಲಾವಣೆ ಆಗಿದೆ, ಅವರಿಗೆ ಮುಟ್ತಾ ಇದೆ ಅಂತ ಹೇಳಿದೆ. ಸೆಕೆಂಡ್, ಅದೇ ರೀತಿ ಇದೆ DBT ಅಂತಿದೆ, ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ. ನಿಮಗೆ ಸರ್ಕಾರದ ಯಾವುದೇ ಸೌಲಭ್ಯಗಳು ಅಥವಾ ಅಮೌಂಟುಗಳು ಬರಬೇಕಾಯ್ತು ಅಂದರೆ ಡೈರೆಕ್ಟಾಗಿ ಜನರ ಕೈಗೆ ಬರ್ತಾಯಿದೆ. ಮೂರನೇದಾಗಿ ಹೆಲ್ತ್ ಸೆಕ್ಟ್ರಲ್ಲಿ ನೋಡಬೇಕಾಗಿತ್ತಂದರೆ, ಅದು ಒಂದು ಆಯುಷ್ಮಾನ್ ಭಾರತ ಅಂತ ಒಂದು ಹೆಲ್ತ್ ಯೋಜನೆ ಇದೆ, ತಾವೆಲ್ಲರೂ ಕೇಳಿರ್ತೀರಿ, ಅದು ಇದೆ. 4ನೇದು ವಿಶ್ವಕರ್ಮ ಯೋಜನೆ. ನಾನು ಮೊನ್ನೆ ಯೂಟ್ಯೂಬಲ್ಲಿ ಹಾಕಿದ್ದೀನಿ, ನಮ್ಮದು ಹಳೆ ವೀಡಿಯೋಗಳು ತಾವು ತೆಗೆದು ನೋಡ್ಬೋದು. ವಿಶ್ವಕರ್ಮ ಯೋಜನೆಯಲ್ಲಿ ಭಾಳಷ್ಟು ಕೊಟ್ಟಿದ್ದಾರೆ. ಮೊನ್ನೆ ಒಂದು ಕಿಟ್ ಬಂದಿದೆ ಅವರಿಗೆ. ಆ ಕಿಟ್ನಲ್ಲಿ ಎಲ್ಲ ರೀತಿಯ ಸಾಮಾನುಗಳು ಸಿಗ್ತವೆ. ನಿಮಗೆ ಯಾವುದು ಸ್ಪೆಷಲೈಸ್ಡ್, ನೀವು ಯಾವುದು ಸಂಬಂಧಪಟ್ಟ ಹಾಕಿದ್ದೀರಿ ಆ ಸಂಬಂಧಪಟ್ಟ ಸಾಮಾನುಗಳನ್ನು ಉಚಿತವಾಗಿ ಸರ್ಕಾರದ ಕಡೆಯಿಂದ ಬಂದಿದೆ. ಓಕೆ, ಅದು ತಾವೆಲ್ಲರೂ ಇಷ್ಟರೊಳಗೆ ಮುಟ್ಟಿರ್ಬೋದು ತಮಗೆಲ್ಲ. 5ನೇದಾಗಿ ಸ್ಟ್ಯಾಂಡಪ್ ಯೋಜನೆ ಸ್ಕೀಮ್ ಅಂತಿದೆ. ಅಂದರೆ ಇದು ಎಸ್ಪೆಷಲಿ SC/ST ಮಹಿಳೆಯರಿಗೆ ಯಾವುದಾನ ಸ್ವಂತ ಉದ್ಯಮ ಸ್ಥಾಪಿಸಲಿಕ್ಕೆ 10 ಲಕ್ಷದಿಂದ 1 ಕೋಟಿವರೆಗೆ ಒಂದು ಯೋಜನೆ ಇದೆ. ಅದು ಸದುಪಯೋಗ ಪಡ್ಕೊಂಡಿದ್ದಾರೆ ಕೆಲವರು. ಆ ರೀತಿ ಅದು ವರದಿಯಲ್ಲಿ ತಿಳಿಸಿದೆ. ಈ ರೀತಿಯಿಂದ ಆರ್ಥಿಕ ಸಮಾನತೆ ಭಾರತ ಪಾಲಿಸಿದೆ ಅಂತ ತನ್ನ ವರದಿಯಲ್ಲಿ ಹೇಳಿದೆ. ಇದು ನಮಗೆಲ್ಲ ನಿಮಗೆಲ್ಲ ಖುಷಿ ಕೊಡೋ ಸಂಗತಿ ಅಲ್ವೇ? ನಮಸ್ಕಾರ.